ಜೀವನದಲ್ಲಿ ಸಾಕಷ್ಟು ಬಗೆಯ ಸನ್ನಿವೇಶಗಳು ಎದುರಾಗುತ್ತಲೇ ಇರುತ್ತವೆ. ಅವು ಯಾವುದೂ ಸಹ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಅನಿರೀಕ್ಷಿತ ಅಪಘಾತ, ಆರ್ಥಿಕ ನಷ್ಟ, ಅವಮಾನ, ಅನಾರೋಗ್ಯ, ಆಪ್ತರ ನಕಾರಾತ್ಮಕ ವರ್ತನೆಗಳು ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತವೆ. ಇವು ನಮ್ಮ ಮಾನಸಿಕ ಸ್ಥಿತಿಯನ್ನು ಒಮ್ಮಿಂದೊಮ್ಮೆಲೆ ಅಲ್ಲಾಡಿಸಿಬಿಡುತ್ತವೆ. ಈ ಸ್ಥಿತಿಯು ಬೇಸರ ಹಾಗೂ ಚಿಂತೆಯ ರೂಪದಲ್ಲಿ ನಮ್ಮನ್ನು ನಿರಂತರವಾಗಿ ಕಾಡುತ್ತಲೇ ಇರುತ್ತವೆ. ಈ ರೀತಿಯ ಸಂವೇದನೆಗಳು ನೈಸರ್ಗಿಕವಾಗಿ ಉಂಟಾಗುವ ಪ್ರಕ್ರಿಯೆ. ಇಂತಹ ಭಾವನೆಗಳನ್ನು ಒಮ್ಮೆ ಅನುಭವಿಸಿದ ನಂತರ ಬಹುಬೇಗ ಮರೆಯಬೇಕು. ಹಾಗೊಮ್ಮೆ ಆ ನೋವು ಮತ್ತು ಚಿಂತೆಗಳು ನಿರಂತರವಾಗಿ ಮುಂದುವರಿದರೆ ಮಾನಸಿಕ ಒತ್ತಡ ಅಂದರೆ ಡಿಪ್ರೆಷನ್ ರೂಪದಲ್ಲಿ ಕಾಡಲು ಪ್ರಾರಂಭಿಸುತ್ತವೆ. ಕ್ರಮೇಣ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಪ್ರಚೋದನೆ ನೀಡುತ್ತವೆ. ಮಾನಸಿಕ ಆರೋಗ್ಯ ಸಮಸ್ಯೆಯು ವ್ಯಕ್ತಿಯ ಅಸ್ತಿತ್ವವನ್ನೇ ಹಾಳು ಮಾಡುವ ಸಾಧ್ಯತೆ ಹೆಚ್ಚು. ಆರಂಭದಲ್ಲಿ ವ್ಯಕ್ತಿಗೆ ತಾನು ಮಾನಸಿಕ ಒತ್ತಡ ಅಥವಾ ಸಮಸ್ಯೆಗೆ ಒಳಗಾಗಿದ್ದೇನೆ ಎನ್ನುವ ಭಾವನೆ ಇರುವುದಿಲ್ಲ. ದಿನ ಕಳೆದಂತೆ ಮನಸ್ಸಿನಲ್ಲಿ ಆಗುವ ತೊಳಲಾಟವು ವರ್ತನೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಸಮಸ್ಯೆ ತೀವ್ರ ರೀತಿಯಲ್ಲಿ ಬದಲಾವಣೆ ಕಂಡುಕೊಂಡಾಗ ಆತ್ಮಹತ್ಯೆ, ಇತರ ವ್ಯಕ್ತಿಗಳ ಮೇಲೆ ಕ್ರೌರ್ಯ ಮೆರೆಯುವುದು, ಇಲ್ಲವೇ ಒಬ್ಬರೇ ಗೊಣಗುತ್ತಾ ಮಾನಸಿಕ ಹಿಂಸೆ ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಯಾವುದೋ ಒಂದು ವಿಚಾರಕ್ಕೆ ನೆಮ್ಮದಿಯನ್ನು ಕಳೆದುಕೊಳ್ಳುವಂತೆ ಮಾಡುವ ಡಿಪ್ರೆಷನ್ ಸಮಸ್ಯೆಯನ್ನು ಕೆಲವು ಕ್ರಮಗಳಿಂದ ದೂರ ಇಡಬಹುದು. ಹಾಗಾದರೆ ಆ ವಿಧಾನಗಳು ಯಾವುವು ಎನ್ನುವುದನ್ನು ತಿಳಿಯೋಣ ಬನ್ನಿ. ಮೊದಲನೆಯ ಪರಿಹಾರ ಎಂದರೆ ಸೂರ್ಯನ ಕಿರಣಕ್ಕೆ ತೆರೆದುಕೊಳ್ಳುವುದು. ನಿತ್ಯವೂ ಒಂದಷ್ಟು ಸಮಯ ಸೂರ್ಯನ ಕಿರಣಕ್ಕೆ ತೆರೆದುಕೊಳ್ಳಬೇಕು. ಮಾನಸಿಕ ಆರೋಗ್ಯ ಹದಗೆಡಲು ವೈಟಮಿನ್ ಡಿ ಕೊರತೆಯು ಒಂದು ಪ್ರಮುಖ ಕಾರಣ. ವೈಟಮಿನ್ ಡಿ ಕೊರತೆ ಉಂಟಾದಾಗ ಮಿದುಳಿನ ಕೆಲಸ ಕಾರ್ಯಗಳು ಅತ್ಯಂತ ದುರ್ಬಲಗೊಳ್ಳುವುದು. ಆಗ ಅನಗತ್ಯ ಚಿಂತನೆ ಹಾಗೂ ಮಾನಸಿಕ ಹಿಂಸೆ ಅನುಭವಿಸಬೇಕಾಗುವುದು. ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದೇನೆ ಎನ್ನುವ ಸೂಚನೆ ಕಂಡುಬರುತ್ತಿದ್ದರೆ ಮೊದಲು ದೇಹಕ್ಕೆ ಅಗತ್ಯವಾದ ವೈಟಮಿನ್ ಡಿ ಪಡೆದುಕೊಳ್ಳಬೇಕು. ಮುಂಜಾನೆಯ ಎಳೆಬಿಸಿಲಿನಲ್ಲಿ ವಾಕ್ ಹೋಗುವುದು ಅಥವಾ ಸಣ್ಣ ಪುಟ್ಟ ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗಿರಬೇಕು. ದೇಹಕ್ಕೆ ಅಗತ್ಯವಾದ ವೈಟಮಿನ್ ಡಿ ದೊರೆತಾಗ ಸಿರೋಟಿನ್ ಎನ್ನುವ ಹಾರ್ಮೋನ್ ಬಿಡುಗಡೆ ಆಗುವುದು. ಅದು ನಮ್ಮ ಮಾನಸಿಕ ಚಿಂತನೆಯನ್ನ ಉತ್ತಮಗೊಳಿಸುವುದು, ಹೆಚ್ಚು ಉತ್ಸಾಹ ಹಾಗೂ ಕ್ರಿಯಾಶೀಲತೆಯಿಂದ ಕೂಡಿರುವಂತೆ ಪ್ರಚೋದನೆ ನೀಡುವುದು. ಆಗ ಯಾವುದೇ ಬಗೆಯ ಮಾನಸಿಕ ಒತ್ತಡ ಕಾಡುವುದಿಲ್ಲ. ಎರಡನೇ ಕ್ರಮ ಎಂದರೆ ಸಾಮಾಜಿಕವಾಗಿ ಬೆರೆಯುವುದು. ಕೆಲವು ಬಾರಿ ನಮಗೆ ಸಿಗಬೇಕಾದ ಮಾನ್ಯತೆ ಸಿಗುವುದಿಲ್ಲ. ಕೆಲವರು ನಮ್ಮ ಭಾವನೆಯೊಂದಿಗೆ ಆಟ ಆಡುವುದು, ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ಳುವುದು ಮಾಡುತ್ತಾರೆ. ಅಂತಹ ಸಮಯದಲ್ಲಿ ಅತಿಯಾದ ಚಿಂತನೆ ಮಾಡುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬಾರದು. ಬದಲಾಗಿ ಹೆಚ್ಚೆಚ್ಚು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು. ಇತರ ವ್ಯಕ್ತಿಗಳ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುವುದು, ಇಲ್ಲವೇ ಮನೆಯ ಕೆಲಸವನ್ನ ಮಾಡುವುದು, ಮನೆಯ ಸ್ವಚ್ಛತೆ ಹಾಗೂ ನೀಟಾಗಿ ವಸ್ತುಗಳನ್ನು ಜೋಡಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು. ಅದರಿಂದ ಒಂದಿಷ್ಟು ನೆಮ್ಮದಿ ಸಿಗುವುದು. ಚಟುವಟಿಕೆಯಿಂದ ಇದ್ದಾಗ ಅನಗತ್ಯವಾದ ಚಿಂತನೆಗಳು ಮಾನಸಿಕವಾಗಿ ನಮ್ಮನ್ನ ದುರ್ಬಲಗೊಳಿಸಲು ಸಾಧ್ಯವಿಲ್ಲ. ಮೂರನೆಯ ಕ್ರಮ ಹೆಚ್ಚು ನಿದ್ರೆ ಮಾಡುವುದು. ಡಿಪ್ರೆಷನ್ ಉಂಟಾಗಲು ಒಂದು ಪ್ರಮುಖ ಕಾರಣಗಳಲ್ಲಿ ನಿದ್ರಾಹೀನತೆಯು ಒಂದು. ಸಾಕಷ್ಟು ಜನರು ಸೂಕ್ತ ಸಮಯಗಳ ಕಾಲ ನಿದ್ರೆ ಮಾಡದೆ ಅನಗತ್ಯ ವಿಚಾರಗಳಿಗೆ ಚಿಂತಿಸುತ್ತಾ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಾರೆ. ವ್ಯಕ್ತಿ ಮಾನಸಿಕವಾಗಿ ಆರೋಗ್ಯಕರ ರೀತಿಯಲ್ಲಿ ನಿದ್ರೆ ಮಾಡುವುದನ್ನ ಕಲಿಯಬೇಕು. ಆಂತರಿಕವಾಗಿ ನಿರಾಳತೆಯನ್ನ ಹೊಂದಬೇಕು. ಅದರೊಟ್ಟಿಗೆ ನಿದ್ರೆಯ ಹವ್ಯಾಸವನ್ನ ರೂಢಿಸಿಕೊಳ್ಳಬೇಕು. ನಿದ್ರಾ ಅವಧಿಯಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳು ನಮ್ಮ ಎಲ್ಲಾ ಅಂಗಾಂಗಗಳಿಗೂ ಉತ್ತಮ ಪೋಷಣೆ ಹಾಗೂ ಪುನರ್ಚೈತನ್ಯ ನೀಡುತ್ತವೆ. ಇದರೊಟ್ಟಿಗೆ ಮಿದುಳಿನ ಆರೋಗ್ಯವು ಧನಾತ್ಮಕ ರೀತಿಯಲ್ಲಿ ಸುಧಾರಣೆ ಕಾಣುವುದು. ನಾಲ್ಕನೆಯ ಕ್ರಮ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕವಾಗಿ ಹೆಚ್ಚು ಉಲ್ಲಾಸ ದೊರೆಯುವುದು. ವ್ಯಕ್ತಿಯಲ್ಲಿರುವ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ. ನಿತ್ಯವೂ ಪ್ರಾಣಾಯಾಮ ಮಾಡುವುದರಿಂದ ಏಕಾಗ್ರತೆಯ ಸಾಮರ್ಥ್ಯ ಹೆಚ್ಚುವುದು. ಅಲ್ಲದೆ ವ್ಯಕ್ತಿಯ ಚಿಂತನೆಯಲ್ಲಿಯೂ ಒಂದಷ್ಟು ಧನಾತ್ಮಕ ಬದಲಾವಣೆ ಉಂಟಾಗುವುದು. ನಿತ್ಯ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡಗಳು ಡಿಪ್ರೆಷನ್ನಂತಹ ಸಮಸ್ಯೆಗೆ ಒಳಗಾಗುವುದನ್ನು ತಡೆಯುತ್ತದೆ. ಐದನೇ ಕ್ರಮ ಧನಾತ್ಮಕ ರೀತಿಯಲ್ಲಿ ವಿಶ್ಲೇಷಿಸುವುದು. ನಾವು ಯಾವುದೇ ವ್ಯಕ್ತಿಯಿಂದ ಸಹಾಯ ಹಾಗೂ ಅನುಕಂಪ ದೊರೆಯಬೇಕು ಎಂದು ಭಾವಿಸುವುದನ್ನು ನಿಲ್ಲಿಸಬೇಕು.
ಯಾರು ನಮಗೆ ಸಹಾಯ ಮಾಡಲು ಬಯಸುತ್ತಾರೆ ಅಂಥವರು ನಮ್ಮ ಅನುಮತಿ ಇಲ್ಲದೆಯಾದರೂ ಸಹಾಯ ಮಾಡಲು ಮುಂದಾಗುತ್ತಾರೆ. ಯಾರು ನಿಮ್ಮ ಭಾವನೆ ಹಾಗೂ ಮನಸ್ಸಿಗೆ ನೋವುಂಟು ಮಾಡುತ್ತಾರೆ ಅಂಥವರ ಸಂಘದಿಂದ ಸಂಪೂರ್ಣವಾಗಿ ಹೊರಬನ್ನಿ. ಪ್ರತಿಯೊಂದು ವಿಚಾರದಲ್ಲೂ ಆದಷ್ಟು ಧನಾತ್ಮಕ ರೀತಿಯಲ್ಲಿ ಯೋಚಿಸಿ. ಆಗ ನಿಮ್ಮ ಮನಸ್ಸು ನಿರಾಳತೆ ಹಾಗೂ ಒತ್ತಡರಹಿತವಾಗಿ ಇರುವುದು. ಇತರರು ಏನು ಯೋಚಿಸುತ್ತಾರೆ, ಹೇಗೆ ನಿಮ್ಮೊಂದಿಗೆ ವರ್ತಿಸುತ್ತಾರೆ ಎನ್ನುವುದರ ಕುರಿತು ಬೇಸರ ಪಡಬಾರದು. ಪ್ರಪಂಚದಲ್ಲಿ ನಾವು ಹೇಗಿದ್ದೇವೆ ಎನ್ನುವುದು ಯಾರಿಗೂ ದೊಡ್ಡ ಸಂಗತಿಯಾಗಿರುವುದಿಲ್ಲ. ಪ್ರತಿಯೊಬ್ಬರು ಅವರ ಜೀವನ, ಅವರ ಅಗತ್ಯತೆ, ಅವರ ಸಂತೋಷಕ್ಕಾಗಿಯೇ ಹೋರಾಡುತ್ತಿರುತ್ತಾರೆ. ಹಾಗಾಗಿ ಇತರರು ನಿಮ್ಮೊಂದಿಗೆ ಮುಕ್ತವಾಗಿ ಬೆರೆಯುತ್ತಾರೆ ಎಂದರೆ ಅವರನ್ನ ಬರಮಾಡಿಕೊಳ್ಳಿ. ಯಾರು ದೂರ ಇರಲು ಬಯಸುತ್ತಾರೆ ಅಂಥವರನ್ನ ಅವರ ಪಾಡಿಗೆ ಬಿಟ್ಟು ಬಿಡಿ. ಆಗಲೇ ನಮ್ಮ ಚಿಂತನೆಗಳು ಉತ್ತಮವಾಗಿರುತ್ತವೆ. ನಾವು ಸಹ ಸಂತೋಷವಾಗಿ ಇರಬಹುದು. ಅತಿಯಾದ ನಿರೀಕ್ಷೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸಿಗೆ ಯಾವುದೇ ಬಗೆಯ ಒತ್ತಡ ಉಂಟಾಗದು.